ಪಪ್ಪಿ ಬಿಡ್ರೆ ಒಂದ್ ಪಪ್ಪಿ ಕೊಟ್ಬಿಟ್ಟು ಬರ್ತೀನಿ. ಜ್ಞಾನ ಇದೆಯಾ ನಿನಗೆ? ಯಾವಾಗಿಂದ ಸಿಲ್ಕ್ ಸಿಲ್ಕ್ ಅಂತ ಬರ್ಕೋತಾನೆ ಇದೆಯಾ? ಅದ್ಯಾಕೋ ಗೊತ್ತಿಲ್ಲಮ್ಮ, ನಿನ್ನೆ ರಾತ್ರಿಯಿಂದ ಯಾರು ನೋಡಿದ್ರು ಸಿಲ್ಕ್ ತರನೇ ಕಾಣಿಸ್ತಾ ಇದ್ದಾರೆ. ನೀನು ಒಂಥರ ಅವಳಂಗೆ ನೋಡು. ಅರೆ ಇದೇನ್ರ ಇವತ್ತು ಸಿಗ್ನಲ್ ಇಲ್ಲ ಗಿಗ್ನಲ್ ಇಲ್ಲ, ಮನೆ ಹತ್ರನೂ ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಹಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕಾ? ಏನು ಇದು ಹೊಸ ವಿಷಯ? ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ, ಅವಳ ಜೊತೆ. ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ, ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡ್ಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತ್ಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ, ನೀನೇ ಅಂಟಿಸ್ಕೊಡು. ಕಡ ನಾನ್ ಸೇತೀನಿ. ಅಮರ್ ನೀ ठीक है अम्मा. ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದಾ? ಹೋದ್ ಕಡೆಯಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕರೆದು ಕೆಲಸ ಕೊಟ್ರೆ ಮಾಡ್ತೀವಪ್ಪ. ಕರೆದು ಕೊಡೋಕೆ ಅದು ಮುತ್ತೈದೆಯರು ಕೊಡೋ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲ್ಸ ಖಾಲಿ ಇತ್ತು. ಮತ್ಯಾಕ್ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಏನೋ ಸುಟ್ಟು ವಾಸನೆ ಬರ್ತಿದೆ. ಯಾರ್ದೋ ಮನೆಗ್ ಬೆಂಕಿ ಬಿದ್ದೋಗ್ಬಿಟ್ಟಿರ್ಬೇಕು. ದೇವ್ರೇ ಅವ್ರನ್ನ ಕಾಪಾಡಪ್ಪ. ಲೋ ತರ್ಲೆ ಮುಂಡೆದೆ, ನಿನ್ ಜೇಬಲ್ಲೇ ಹೊಗೆ ಬರ್ತಿದೆ. ನನ್ ಚಪ್ಪಲ್ ಯಾರು? ನನ್ ಚಪ್ಪಲ್ ಸಿಗರೇಟ್ ಹಾಕ್ತಾರು. ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿಂಗ್ ಗೊತ್ತಾ? ನನಗ್ ಗೊತ್ತು. ಇನ್ಯಾರು? ನಿಮ್ ಸುಪುತ್ರನೇ. ನೀತಾ ಹೇಳಕ್ಕೆ ಆತನ್ ಕರ್ಸಿದ್ರೆ ಆತ ಹೆಂಡತಿನ್ ಬಿಟ್ಟು 6 ತಿಂಗಳಾಗಿತ್ತಂತೆ. ನೀವ್ ಊರಿಗೆಲ್ಲ ಬುದ್ಧಿ ಹೇಳ್ತೀರಾ? ನಿಮ್ ಮಗನ್ ಬುದ್ಧಿ ಹೇಗಿದೆ ನೋಡಿ. ಏನೇ ಹೀಗ್ ಹೇಳ್ತಿದ್ಯಾ? ಮತ್ತೇನೇನು? ಇವನು ಅಮರಾನೋ ಮರಾನೋ? ಎಲ್ಲಾ ಹುಡುಗರು ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇವನ ವಿಶ್ವಾಮಿತ್ರನ್ ತರ ಉರ್ದು ಬೀಳ್ತಾನೆ. ಏನು ಹೀಗ್ ಮಾತಾಡ್ತೀನಿ ನೀನು? ನೋಡಿ ಅತ್ತೆ. ಯಾಕೋ ಅವಳ ಮೇಲೆ ರೇಗ್ತೀಯಾ? ಅಲ್ಲ ಅತ್ತೆ, ನೀವು ಒಂದ್ ಹೆಣ್ಣು. ಪ್ರೀತಿ ಗಂಡಿಗೆ ಒಂದ್ ಅಂಗ ಆದ್ರೆ ಹೆಣ್ಣಿಗೆ ಅದೇ ಉಸಿರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದೆ. ನಿಮ್ ಮಗ ಪ್ರೀತಿಸೋದ್ ಬೇಡ, ಅದ್ರ ಅರ್ಥನಾದ್ರೂ ತಿಳ್ಕೊಬಾರ್ದ? ಅಯ್ಯೋ ಅಳ್ಬೇಡಮ್ಮ, ಅಳ್ಬೇಡ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಲೇ ಅಮ್ಮಿ, ಏನಾಗಿದ್ಯೋ? ಕೆಟ್ಟೋಗಿದೆ. ಅಯ್ಯೋ, ನಿನ್ ಗ್ಯಾರೇಜ್ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ? ಲೋ, ಹೊಸ ಗಾಡಿ ತಂದ್ಬಿಡೋಕೆ ಅವರೇ ನಿಂತರ ಗಾಮಟ್ಗಳ? ಹಂಗಲ್ಲ ಕುಮ್ಮಿ, ಈ ಗ್ಯಾರೇಜ್ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೆ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಒಂದೆರಡು ಫಿಗರ್ಗಳನ್ನ ಕುದುರ್ಸೋಣ ಅಂತ. ಹೆಂಗೆ ನೀನು ಈ ಪೇಪರ್ ಓದದ್ ಬಿಟ್ಟು ಚಂದಮಾವ ಓದದ್ಕ? ಲೋ ಟೀಕೆ, ನಿಂಗ್ ತಿನ್ನೋಕು ತೊಳೆಕೋ ಕೈ ಉಳಿಯೋಕಿಲ್ಲ, ಹುಷಾರು. ಯಾಕ? ಅವ್ರ ಅಣ್ಣಂಗೆ ನೀನ್ 8ನೇ ಬಲಿ. 8ನೇ ಬಲಿ ಮುಂಚೆ ಹೇಳಕ್ಕಿಲ್ವನೋ? ಈ ಫಿಗರ್ಗಳು ಹುಟ್ಟಕ್ ಮುಂಚೆ ಬಾಡಿ ಗಾಡಿಗಳು ಹುಟ್ಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ. ಲೇ ಮುಂಡೆದೆ, ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ನಿನ್ಗೆ ಹೆಂಗೋ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಿಗ್ಗೆನೆ ಮೂಡ್ ಔಟು, ಒಂದು ದಮ್ಮು ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ? ಅಮ್ಮಿ ಯಾಕೋ ಬಡ್ಕೋತಿಯಾ? ಸಾಯೋ ಕಾಲದಲ್ಲೂ ನಿಮ್ ಮಾವನಿಗೆ 100 ವರ್ಷ ಆಯ್ಸು ಕಣಮ್ಮ. ಟೀಕೆ, ಇನ್ನೊಂದ್ಸಲ ಮಾವಾಗಿ ಒಂದೆ ಈ ನಟ್ಟು ಬೋಲ್ಟ್ ನಿನ್ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಗನ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ, ಒಳ್ಳೆಯವ್ರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು.
ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಶನಿ. ಯಾಕೆ ಕಣ್ಮುಚ್ಕೊಂಡ್ರಿ? ಏಯ್, ಬೆಳಗಾಗಿದ್ ನಿನ್ ಮುಖ ನೋಡಿದ್ರೆ ಯಾಕೋ ವ್ಯಾಪಾರನೂ ಆಗಲ್ಲ. ತೊಳಗೋ ಮುದವಿ. ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡಿದಂಗೆ ಗೊತ್ತಾ? ತೆಗಿರಿಕಾಯ್ನ ಯಾಕೋ ಬಂದೆ? ವ್ಯಾಪಾರ ಮಾಡಕ್ಕೆ. ದುಡ್ಡಿದ್ದವ್ರ ಹತ್ರ ವ್ಯಾಪಾರ, ನಿನ್ನ ಹತ್ರ ಏನ್ ವ್ಯಾಪಾರ? ನೋಡು, ಮೊದಲನೇ ಗಿರಾಕಿ, ಸಾಲ ಕೇಳ್ಬೇಡ. ಸರಿ, ಸಿಗರೇಟ್ ಕೊಡಿ. ದುಡ್ಡು ಕೊಡು. ಲೆಕ್ಕ ಬರ್ಕೊಳ್ಳಿ. ನಿನ್ ಲೆಕ್ಕ ಬರ್ದು ಬರ್ದು ಪೆನ್ನಲ್ಲಿ ಲಿಂಕ್ ಎಲ್ಲ ಆಗೋಗಿದೆ. ಇನ್ಮೇಲೆ ಒಂದ್ ಕೆಲಸ ಮಾಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ. ಎತ್ತ ಹಾಕ್ತೀನಿ ನೋಡು. ಅಯ್ಯಯ್ಯಯ್ಯ, ಸಿಗರೇಟ್ ಕೊಡದೆ ಹೋದ್ರೆ ಹಾಳಾಗೋಯ್ತು. ಒಂದ್ 10 ರೂಪಾಯಿ ಕೊಡಿ. ಏಯ್, ನೀನೇನ್ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯಯ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೋಗೋವಾಗೆ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ? ಎಷ್ಟಾಯ್ತು ನನ್ ಲೆಕ್ಕ? ಅದು ಗಂಡು ಸಾವಿರ ಮಾತು. 42 ರೂಪಾಯಿ ಇಟ್ಟು ಬಿಡಿಲಿ. ಹಳೆ ಬಾಕಿ 42, ಈಗ ಕೊಡೋ 5 ಸಿಗರೇಟು ಸೇರಿ 48.25. ಇರೋ 50 ರೂಪಾಯಿನೂ ಬಿಡಲ್ಲ ಅಂತೀರಲ್ರಿ? 50 ರೂಪಾಯಿ ತಗೊಂಡು 5 ಸಿಗರೇಟನ್ನು 1.25 ರೂಪಾಯಿ ವಾಪಸ್ ಕೊಡಿ. ತಗೋ, 50 ರೂಪಾಯಿ ಕೊಡು. ಒಂದ್ ಕೆಲಸ ಮಾಡಿ. ಏನು? ಅದೇ ನಮ್ ಫ್ರೆಂಡು ನಿಮ್ ಅಳಿಯ, ಅವನ್ ವರದಕ್ಷಿಣೆ ಕೊಡ್ಬೇಕಲ್ಲ, ಅದ್ರಲ್ಲಿ 50 ರೂಪಾಯಿ ಮೂರ್ಕೊಂಬಿಡಿ. ಯಾಕೋ ಯಾಕೆ ನಗ್ತಿದ್ಯಾ? ಮತ್ತಿನ್ನೇನು, ಇಂಥ ಕಂಪ್ಯೂಟರ್ ಯುಗದಲ್ಲೂ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಿಯಲ್ಲೋ. ನೀನ್ ದಡ್ತನ್ ನಗದೆ ಇನ್ನೇ ಚಪ್ಪಾಳ ತಟ್ಲಾ? ಅಮರ್, ಅವನ್ನ ಗೇಲಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ಲ? ರೇಗಿಸ್ಲಿಲ್ಲಮ್ಮ, ಅವನ್ ಬರೀ ಕನ್ಸಲ್ಲ ತೃಪ್ತಿ ಪಟ್ಕೋತಾನೆ, ಅದಕ್ಕೆ. ಕನಸು ಮುಂದೆ ಬರೋ ಭವಿಷ್ಯದ ಸೂಚನೆ ಕಣೋ. ಅವನು ಆಸೆ ಇಟ್ಕೊಂಡು ಕನಸಾದ್ರೂ ಕಾಣ್ತಾನೆ. ಆದ್ರೆ ನೀನು ಅಂದ್ರೆ ನಾನೇನ್ ಸೋಂಬೇರಿನ? ಡಿಗ್ರಿ ತಗೊಂಡವ್ರಿಗೆಲ್ಲ ಸರ್ಕಾರನ ಕೆಲಸ ಕೊಡಕ್ಕಾಗುತ್ತಾ? ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನೇ. ಅಮ್ಮ, ಅವನ್ ಅನ್ಕೊಂಡಿದ್ ಈಡೇರಿದ್ರೆ ಎಲ್ರಿಗಿಂತ ಮೊದಲು ಸಂತೋಷ ಪಡೋನು ನಾನೇ. ಹಲೋ ಬ್ರದರ್ಸ್, ತಿನ್ಲಿ ಅಂತ ಕಾಯ್ತಿರೋ ತಿಂಡಿ ಕಡೆನೂ ಸ್ವಲ್ಪ ಗಮನ ಕೊಡಿ. ಓಕೆ ಮೇಡಮ್. ಯಾಕ್ರಪ್ಪ, ಹೊಟ್ಟೆ ನೋವಾ? ನನಗ್ ಗೊತ್ತರೋ, ಕೇಳಿಸ್ತಾ ಇದೆ ಸೈರನ್. ಹೊರಡಿ ಹೊರಡಿ. ಅಮ್ಮ, ಅದು ಅದು ಯಾರೋ ಪೋಲಿ ಹುಡುಗರು ಇರ್ಬೇಕು. ಅವ್ರು ನಮ್ಮನ್ನ ಯಾಕೆ ಕರೀತಾರೆ? ಅದೇ ಅಲ್ವಾ? ಪೋಲಿ ಹುಡುಗರಲ್ಲಪ್ಪ, ನಿಮ್ ಹುಡುಗ್ರೆ. ನಿಮ್ ಫ್ಯಾಕ್ಟ್ರಿ ಸೈರನ್ ಅದು. ಹೋಗಿ, ಪರವಾಗಿಲ್ಲ ಹೋಗಿ. ಅಲ್ಲ, ನೀವು ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಲ್ಲಿ ಮೂಳಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ವಿಸಲ್ ಹೊಡೆದ ತಕ್ಷಣ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಬರ್ಬೇಕು ಅಂತಿದ್ವಿ ಕಣೋ, ಆದ್ರೆ ಏನೋ ಆದ್ರೆ ಅಮ್ಮ ಪಕ್ಕದಲ್ಲೇ ಇದ್ರು, ಅದಕ್ಕೆ ನಾವು. ಏನೋ ಅಮ್ಮ, ಸಿಎಂ ಗಿಲ್ದಿರೋ ಅಮ್ಮ. ಏನ್ ನಮ್ಗೆ ಯಾರಿಗೂ ಅಮ್ಮಂದ್ರೆ ಇಲ್ವಾ? ಅಮ್ಮನ್ ಕಂಡ್ರೆ ಅಷ್ಟೊಂದು ಹೆದರಿಕೆ ಇರೋರು ಇಲ್ಲಿಗೆ ಯಾಕೆ ಬಂದ್ರಿ? ಒಳಗೋಗಿ ಎಪಿಸೋಡ್ ಪಾಚ್ಕ ಹೋಗ್ರಿ. ಅಮ್ಮ ಅಂತೆ ಅಮ್ಮ. ಅಮ್ಮ ಅಮ್ಮ ಅಮ್ಮನೇ ದೇವ್ರು, ತಾಯಿಯೇ ಮಕ್ಕಳಿಗೆ ಮೊದಲನೆಯ ಗುರು. ಇಂಥ ತಾಯಿ ಮಾತು ಕೇಳ್ದೆ ಯಾರೋ ಅಪಾಪೋಲಿಗಳು ದಾರಿಯಲ್ಲಿ ಹೋಗ್ತಾ ವಿಷಲ್ ನೋಡಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೊರಗಡೆ ಬಂದಿದ್ರೇನೋ ನೀವೆಲ್ಲ ಮನುಷ್ಯ. ಅಮ್ಮ, ಇವ್ರು ನಮ್ಮ ಮನೆ ಒಳಗೆ ಕರ್ಕೊಂಡೋಗಮ್ಮ. ನಾನೇನ್ ಬರ್ತೀನಮ್ಮ. ಟಾಟಾ, ಬಾಯ್ ಬಾಯ್. ಲೋ ಮಗನೇ, ನಿನ್ ಡ್ರಾಮಾ ನಿಲ್ಸು. ಅಮ್ಮ, ನಾನು ಡ್ರಾಮಾ ಮಾಡ್ತಾ ಇದ್ದೀನ? ಇಲ್ಲಮ್ಮ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಅಮ್ಮನ್ ಮತ್ ಕೇಳ್ರು, ಅಮ್ಮನ್ ಮತ್ ಕೇಳ್ರು ಅಂತ. ಆದ್ರೂ ಈಚ್ಕೊಡ್ ಬಂದ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತಗೋತಾ ಇದ್ದಮ್ಮ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗೋ. ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಹೋಗ್ರೋ. ಮಗನೇ, ಅಮ್ಮನ ಮುಂದೆ ನಾಟಕ ಆಡ್ತೀಯನಾ? ಯಾಕೆ ಗುರು ಹೊಡಿತಾ ಇದೀಯಾ? ಈಗಿನ ಕಾಲದಲ್ಲಿ ಹೆಂಗ್ ಬಣ್ಣ ಬದಲಾಯಿಸ್ತಾ ಇರ್ತಾರೋ ಹಂಗೆ ಟ್ವಿಸ್ಟ್ ಆಯ್ತಾ ಇರ್ಬೇಕು. ದಟ್ ಈಸ್ ಲೈಫ್, ಗೊತ್ತಾ? ತಾರ್ಲೆ. ಅದ್ ಸರಿ, ನಿಮ್ಮಲ್ಲಿ ಏನೋ ತಿಂತಾ ಇದ್ರಲ್ಲ, ಏನದು? ಅದೇ ಕಣೋ ಮಾಮೂಲಿ ಎಣ್ಣೆ ರವೆ ಕಾಂಕ್ರೀಟ್. ಸರಿ, ನಿಮ್ಮನೇಲಿ ಏನು? ನಮ್ಮನೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ ತಿನ್ಬೇಕು ಅಂತಿದ್ದೆ. ನಮ್ಮಲ್ಲಿ ಮಾಡ್ಲಿಲ್ಲ, ನಾನು ತಿನ್ಲಿಲ್ಲ. ಮೂರೊತ್ತು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ ದೇಶ ಹೀಗಾಗಿರೋದು. ಅದ್ ಸರಿ ಟೀಕೆ, ನಿನ್ನೆ ಇಂಟರ್ವ್ಯೂ ಹೋಗಿದ್ಯಲ್ಲ, ಏನಾಯ್ತು? ಅದ ಬೆಂಗಳೂರಲ್ಲಿ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಅಂದೆ. ಹೈಕೋರ್ಟ್ ಎಲ್ಲಿದೆ ಅಂದ್ರು. ವಿಧಾನಸೌಧ ಎದುರುಗಡೆ ಅಂದೆ. ಅದಕ್ ಮನೆ ಕಳಿಸ್ಬಿಡದ? ತರ್ಲೆ ಕಣೋ ನೀನು. ಗಿರಿ, ನಿಂದೇನಾಯ್ತು? ಸರ್ಕಾರಕ್ಕೆ ಯಾಕೆ ಇನ್ನು ವೀರಪ್ಪನ ಹಿಡಿಯಕ್ಕಾಗಿಲ್ಲ ಅಂತ ಕೇಳಿದ್ರು. ಎಲ್ಲಿ ತನಕ ವಿಧಾನಸೌಧ ಪೊಲೀಸ್ ಕಾವಲು ಇರುತ್ತೋ ಅಲ್ಲಿ ತನಕ ಕೈಗೆ ಸಿಗಲ್ಲ ಅಂದೆ. ಮನೆ ಡೋಂಟ್ ಜೋಕ್ ಅಬೌಟ್ ಪೊಲೀಸ್. ಸೂರಿ, ನಿಂದು? ಭ್ರಷ್ಟಾಚಾರ ನಿರ್ಮೂಲ ಮಾಡೋದು ಹೇಗೆ ಅಂದ್ರು.
ನಿಮ್ಮಂತವ್ರನ್ನ ಕಿಲ್ ಮಾಡಿದ್ರೆ ಅದು ತಾನಾಗ್ ತಾನೇ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂದೆ ಉಗಿದ್ರು ಒರ್ಸ್ಕೊಂಡ್ ಬಂದೆ. ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ನೋಡ್ರೋ, ನೀವ್ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಈ ಜನದಲ್ಲಿ ನಿಮ್ ಕೆಲಸ ಸಿಗಲ್ಲ. ಯಾಕೆಂದ್ರೆ ಸರ್ಕಾರಿ ಕೆಲಸ ಜ್ಯೋತಿ ಇದ್ದಾಗೆ. ನಾವು ಅದ್ರ ಸುತ್ತಾರೋ ಹುಳುಗಳು ಅದನ್ನ ಮುಟ್ಟದ ಕೂಡಲೇ ಸುಟ್ಟು ಬೂದಿ ಆಗ್ಬಿಡ್ತೀವಿ. ಅದಕ್ಕೆ ಹೇಳೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ. ನನ್ನ ನೋಡ್ರೋ, ಸ್ವಂತ ಕಾಲ ಮೇಲೆ ಹೇಗ್ ನಿಂತಿ. ಅರೆ ಏನಿದು? ತಳವಾರ್. ಏನಕ್ಕೆ? ಉಡೀಸ್ ಮಾಡಕ್ಕೆ. ಏನು? ನಿಲ್ಸಯ್ಯ. ಅಲ್ಲ, ನೀನ್ ನನಗೆ ಏನು ಅಂತ ತಿಳ್ಕೊಂಡಿದ್ಯಾ? ನಿನಗೇನಾದ್ರೂ ಮಾನ, ಮರ್ಯಾದೆ, ಗೌರವ, ಘನತೆ, ಛಲ, ನಂಬಿಕೆ ಏನಾದ್ರೂ ಇದೆಯಾ? ನಿನ್ನ ಮುಖಕ್ಕೆ ಈ ಮೀಸೆ ಬೇರೆ ಕೇಡು. ಇದನ್ ಹೊತ್ತಿರೋ ನೀನು ಒಬ್ಬ ಗಂಡ್ಸ. ನಾನ್ ನೋಡಯ್ಯ, ನಾನ್ ನೋಡಿದ್ರೆ ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರ್ವರೆಗೂ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನಾನ್ ನೋಡಿದ್ರೆ ನಿನ್ಗೇನು ಅನ್ಸಲ್ವಾ? ಸ್ವಲ್ಪನೂ ರಸಿಕತೆನೇ ಇಲ್ಲ. ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ನಾ? ಏನಿದ್ ರೋಡಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಪ್ರೇಮಿಗಳಿಗೆ ರೋಡ್ ಆದ್ರೇನು ಕಾಡಾದ್ರೇನು ಎಲ್ಲ ಒಂದೇ. ನಾವ್ ಎಲ್ಲಿರ್ತೀವೋ ಅದೇ ಬೃಂದಾವನ, ಅದೇ ಏಕಾಂತ. ಹೌದು, ನಿನಗ್ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾ? ಮೊದ್ಲು ಈ ಗಂಡು ಬೀರಿತನ ಬಿಟ್ಟು ಹೆಣ್ಣಾಗು, ಆಮೇಲೆ ಪ್ರೀತಿ ಪ್ರೇಮದ ಮಾತಾಡಿ ಅಂತ. ಹೌದು, ಇವ್ರಲ್ಲ ಎಲ್ಲೋದ್ರು? ಗುರು, ಇನ್ನೊಂದ್ಸಲ ಈ ಕೆಲ್ಸ ಮಾಡಿದ್ರೆ ಅವ್ರಿರೋ ಜಾಗದಲ್ಲಿ ನೀನಿರ್ತೀಯ. ಹುಷಾರ್. ಹೋಗು, ಎಲ್ಲಿ ಹೋಗ್ತೀಯಾ? ಸಿಕ್ತೀಯ. ಏನ್ ರೋಹಿತ್ ನಿಮ್ಮ ಅವತಾರ? ಎಲ್ಲ ನಿನ್ ಡವ್ ಪ್ರಭಾವ ಗುರು. ಕತ್ತಿ ತೋರಿಸ್ಬಿಟ್ಟು ಅಲ್ಗಾಡ್ಬೇಡ ಅಂತ ಹೇಳವಳೆ. ನೀನಾದ್ರೂ ಸ್ವಲ್ಪ ಬಿಡ್ಸಾ? ಗುಲ್ಕನ್, ನನ್ ಬಂದೋಬಸ್ತ್ ಅಂದ್ರೆ ಉಕ್ಕಿನ ಕೋಟೆ ಇದ್ದಂಗೆ ಒಂದ್ ಇರುವೆನು ನುಸಕ್ಕಾಗಲ್ಲ ಅಂದೆ. ಈಗ ನೋಡ್ದ ನಿನ್ಗೆ ಜಾಪಾಳ್ ಮಾತ್ರ ಹಾಕ್ಬಿಟ್ಟು ಹೆಂಗ್ ಓಡೋಗ್ಬಿಟ್ಟ. ಎಲ್ಗಯ್ಯ ಹೋಗ್ತಾನೆ. ಭೂಮಿ ಗುಂಡಾಗಿದೆ ಅಂದ್ಮೇಲೆ ಅವನ್ ನನ್ ಕೈಗೆ ಸಿಗ್ಲೇಬೇಕು. ಅಷ್ಟ್ರಲ್ಲಿ ನಮ್ ಪ್ರಾಣನೆಲ್ಲ ಪರಮಾತ್ಮನ್ ಪಾದಕ್ಕೆ ಎಡೆಟ್ಬಿಟ್ಟು ಏನೇ ಮಾಡೋದು? ಈಗ ನೀವಿಬ್ರು ಮುಚ್ಕೊಂಡಿರಕ್ಕೆ ಏನ್ ತಗೋತೀರಾ? 25 ಒಟ್ಟು 50. ಬೆಳಗ್ಗೆ ಶೇವ್ ಮಾಡುವಾಗ ನಾಪ್ಸು. ಹಲೋ 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 ಹಲೋ. ಯಾರು? ಜನ್ಮ. ಜನ್ಮ? ಯಾವ ಜನ್ಮ? ರಾವಣನ ಸಂಹಾರಕ್ಕಾಗಿದ್ದು ರಾಮನ ಜನ್ಮ, ಕಂಸನ ಸಂಹಾರಕ್ಕಾಗಿದ್ದು ಕೃಷ್ಣನ ಜನ್ಮ. ನನ್ನ ಬಾಳಲ್ಲಿ ಆಟ ಆಡಿ ಗೆದ್ದೆ ಅಂತ ಬೀಗ್ತಾ ಇರೋ ನಿಮಗೆ ಬಹುಮಾನ ಕೊಡಕ್ ಬಂದಿರೋ ಅಮರನ ಪುನರ್ಜನ್ಮನೇ ಈ ಜನ್ಮ. ಸರ್ಕಾರ ರಚಿಸಿದ ಮಾತ್ರಕ್ಕೆ ಸೃಷ್ಟಿಕರ್ತ, ಸಮಾಜನ ಕಾಪಾಡೋ ಹೆಸರಲ್ಲಿ ಕಾಕಿ ಬಟ್ಟೆ ತೊಟ್ಟ ಮಾತ್ರಕ್ಕೆ ಪರಿಪಾಲಕ, ಸುಳ್ಳು ಸಾಕ್ಷಿ ಹೇಳಿಸಿ ಮರಣದಂಡನೆ ಕೊಡಿಸಿದ ಮಾತ್ರಕ್ಕೆ ವಿನಾಶಕರ್ತ. ನೀವು 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತಿಳಿದಿದ್ರೆ ನಿಮ್ಮ ಪಾಲಿಗೆ ನಾನೇ ಯಮ. 3 ಬಿಟ್ಟೋನು ಊರಿಗೆ ದೊಡ್ಡೋನು ಅಂದಾಗೆ ನಾನು ನ್ಯಾಯ, ನೀತಿ, ಧರ್ಮ ಎಲ್ಲ ಬಿಟ್ಟು ನಿಮ್ಮೂರಿಗೆ ಚರ್ಮ ಶ್ಲೋಕ ಹಾಡೋದಕ್ಕೆ ಬಂದಿದ್ದೀನಿ. ಕೃಷ್ಣ ಶಿಶುಪಾಲನ್ ಕೊಟ್ಟಿದ್ದು 100 ವರ, ಆದ್ರೆ ನಾನ್ ನಿಮಗೆ ಕೊಡ್ತಾ ಇರೋದು 3 ವರ. ಅದು ತಿರುಪತಿ ತಿಮ್ಮಪ್ಪನ ಪ್ರಸಾದ ನಿಮ್ಮ ಹಣೆ ಮೇಲೆ. ಕೊನೆಯದಾಗಿ ಕೇಳಿಸ್ಕೊಳ್ಳಿ, ನ್ಯಾಯದ ಅಂಬಾರಿ ಮೇಲೆ ನೀವು ಅನ್ಯಾಯದ ಮೆರವಣಿಗೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನಾಳೆಯಿಂದ ನಿಮ್ಮೆಲ್ಲರ ಸಾವಿನ ಮೆರವಣಿಗೆ ಪ್ರಾರಂಭವಾಗುತ್ತೆ. ಮೊದಲನೇ ಮೆರವಣಿಗೆ ಲಾಯರ್ ಕಪ್ನಿಪತಿದು. ಬಾಜಾ ಭಜಂತ್ರಿ ನಾನ್ ರೆಡಿ ಮಾಡ್ತೀನಿ, ವಡೆ ಪಾಯಸನ ನೀವು ರೆಡಿ ಮಾಡಿ. ನನಗೆ ಗೊತ್ತು ಕಣ್ರೆ ಅದು ಹಿಂಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಅವತ್ತೇ ಹೇಳ್ದೆ ಈ ಲಾಯರ್ಗಿರಿ ಬೇಡ, ಸುಮ್ನೆ ಊರ್ಗ್ ಹೋಯ್ತೀನಿ ಅಂತ. ಕೇಳಿದ ನನ್ನ ಮಾತಾ, ಇವನನ್ನ ನಾನು ಅದೇನೋ ಕಿಸ್ಸೆಟ್ ಹಾಕ್ಬಿಡ್ತೀನಿ ಅಂತ. ಒಳ್ಳೆ ಕಾಕರ್ ಕೊಟ್ಟೆ ಆನೆ ಇದ್ದಾಗ ಅವನೇ. ಇವನು ಅವ್ನ ಕಣ್ಣಿಗೆ ಬೀಳಲಿಲ್ಲ. ನನ್ನ ಮಗನೇ, ನೀನ್ 3 ಮಾವಿನ ಕಾಯುತ್ತಾ ಇದೀಯಾ, ನೀನ್ ಅವ್ನ ಕಣ್ಣಿಗೆ ಬೀಳಲಿಲ್ಲ, ನಾನೇ ಬೀಳ್ಬೇಕಾ? ನನ್ನ ಆಯುಷ್ನ ದೇವ್ರು ಹಿಂಗ್ ಬರ್ದಿಡ್ಬೇಕಾ? ಹುಗಿರಿ ಮಕ್ಕೆ ಯಾಕ್ರಿ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಕಾಣ್ದೆಲ್ಲರ ಒಂದ್ ಸಣ್ಣ ಪ್ರಾಣಕ್ಕಾಗಿ ಸಾಯ್ತೀರಾ? ಪ್ರಾಣ ಹೋದ್ರು ಚಿಂತೆ ಇಲ್ಲ, ಈ ನಿಮ್ಮ ದೇಹ ಮಾತ್ರ ಕೆಡ್ದೆಲ್ಲರ ಹೋಗಿ ನಾವು ಭದ್ರವಾಗಿ ನೋಡ್ಕೋತೀವಿ. ಅಬ್ಬಾ ಭಾರತ ಮಾತಾ. ಕಪ್ನಿಪತಿ, ಯಾಕೆ ಎಳೆ ಮಗು ತರ ಅಳ್ತೀಯ? ನಾನಿರೋವರೆಗೂ
ನಿನ್ಗೇನು ಆಗಲ್ಲ ಸುಮ್ನಿರು. ಲೈ ಗುಲ್ಕರ್ರು ಹಂಗಂತ ನನ್ಗೆ ಮಾತ್ ಕೊಡು.